ಎಕ್ಸೈಸ್ 11.1 9th ಕ್ವಶನ್. ಓಕೆ, ಇಲ್ಲಿ ಏನ್ ಕೊಟ್ಟಿದ್ದಾರೆ ನೋಡ್ರಿ, ಎ ಬ್ರೂಚ್ ಅಂತ ಕೊಟ್ಟಿದ್ದಾರೆ. ಎ ಬ್ರೂಚ್ ಅಂದ್ರೆ ನಥಿಂಗ್ ಬಟ್ ಏನು, ಓಕೆ, ಐದರ್ ನೀವು ಆರ್ನಮೆಂಟ್ ಆದ್ರ ಅನ್ಕೊಳ್ರಿ, ಓಕೆ, ಈ ಕೇಸ್ ನೀವು ಬೇಕಿದ್ರೆ ಇಯರಿಂಗ್ ಆದ್ರ ಅನ್ಕೊಳ್ರಿ. ಓಕೆ, ಸೊ ಈ ಕೇಸ್ ಏನು ಇಯರಿಂಗ್ ಅನ್ಕೊಳೋಣ. ಆ ಇಯರಿಂಗ್ ಯಾವ ತರ ಇದೆ ನೋಡ್ರಿ. ಓಕೆ, ಎ ಬ್ರೂಚ್ ಈಸ್ ಮೇಡ್ ವಿತ್ ಸಿಲ್ವರ್ ವೈರ್ ಇನ್ ದ ಫಾರ್ಮ್ ಆಫ್ ಎ ಸರ್ಕಲ್. ಓಕೆ, ಈಗ ಆ ಇಯರಿಂಗ್ ಹೆಂಗ್ ಮಾಡಿದ್ದಾರೆ, ಸರ್ಕಲ್ ಶೇಪ್ ಅಲ್ಲಿ ಮಾಡಿದ್ದಾರೆ. ಓಕೆ, ಎದರಿಂದ ಸಿಲ್ವರ್ ವೈರ್ ಇಂದ ಮಾಡಿದ್ದಾರೆ. ಮೇಡ್ ವಿತ್ ಸಿಲ್ವರ್ ವೈರ್ ಇನ್ ದ ಫಾರ್ಮ್ ಆಫ್ ಎ ಸರ್ಕಲ್ ವಿತ್ ಡಯಾಮೀಟರ್ 35 ಮಿಲಿಮೀಟರ್. ಡಯಾಮೀಟರ್ ಕೊಟ್ಟಿದ್ದಾರೆ. ಡಯಾಮೀಟರ್ ಎಷ್ಟು, 35 ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ. ಆಮೇಲೆ ದ ವೈರ್ ಈಸ್ ಆಲ್ಸೋ ಯೂಸ್ಡ್ ಇನ್ ಮೇಕಿಂಗ್ 5 ಡಯಾಮೀಟರ್. ಆ ವೈರ್ ಇಂದ 5 ಡಯಾಮೀಟರ್ ಮಾಡ್ತಾ ಇದ್ದಾರೆ. 1 2 3 4, ಓಕೆ, ಇನ್ನೊಂದು 5. ಆ ವೈರ್ ಇಂದ 5 ಡಯಾಮೀಟರ್ ಮಾಡ್ತಾ ಇದ್ದಾರೆ. ಆಮೇಲೆ ವಿಚ್ ಡಿವೈಡ್ ದ ಸರ್ಕಲ್ ಇಂಟು 10 ಸೆಕ್ಟರ್ಸ್. ಈ ನೀವು ನೋಡಿದ್ರೆ ಎಲ್ಲ 10 ಸೆಕ್ಟರ್ ಇರ್ತವೆ ಇದರಲ್ಲಿ. ಓಕೆ, ನೀವು ಇದ್ರಲ್ಲಿ ನೋಡಿದ್ರೆ ಎಷ್ಟು 10 ಸೆಕ್ಟರ್ ಕಾಣ್ತವೆ. ಓಕೆ, ಆಸ್ ಶೋನ್ ಇನ್ ದ ಫಿಗರ್. ಈ ಡಯಾಗ್ರಾಮ್ ಅವರೇ ಕೊಟ್ಟಿದ್ದಾರೆ. ಈಗ ಫಸ್ಟ್ ಕ್ವಶನ್ ಏನ್ ಕಂಡಿಬೇಕು, ದ ಟೋಟಲ್ ಲೆಂತ್ ಆಫ್ ದ ಸಿಲ್ವರ್ ವೈರ್ ರಿಕ್ವೈರ್ಡ್. ಓಕೆ, ಟೋಟಲ್ ಲೆಂತ್ ಎಷ್ಟು ಬೇಕು, ಸಿಲ್ವರ್ ವೈರ್ ಎಷ್ಟು ಬೇಕಂತ ಕಂಡುಹಿಡಿಬೇಕು. ಓಕೆ, ಸೊ ನಾನು ಏನ್ ಮಾಡ್ತೀನಿ, ಇಲ್ಲಿ ಇದನ್ನ ಎರೇಸ್ ಮಾಡ್ಬಿಟ್ಟು, ಓಕೆ, ಫಸ್ಟ್ ಅಂತೂ ಫೈಂಡ್ ಔಟ್ ಮಾಡೋಣ. ಅವ್ರು ಏನ್ ಕೇಳ್ತಾ ಇದ್ದಾರೆ, ಟೋಟಲ್ ಲೆಂತ್ ಆಫ್ ದ ವೈರ್. ಓಕೆ, ಲೆಂತ್ ಆಫ್ ದ ವೈರ್ ಅಂದ್ರೆ ನಥಿಂಗ್ ಬಟ್ ಯಾವುದು, ಸಿಲ್ವರ್ ವೈರ್ ರಿಕ್ವೈರ್ಡ್ ಅಂತ ಕೇಳ್ತಾ ಇದ್ದಾರೆ. ಸಿಲ್ವರ್ ವೈರ್ ರಿಕ್ವೈರ್ಡ್ ಈಸ್ ಈಕ್ವಲ್ ಟು, ಈಗ ನೀವು ನೋಡ್ರಿ, ಫಸ್ಟ್ ಸಿಲ್ವರ್ ವೈರ್ ಇಂದ ಏನ್ ಮಾಡಿದಾರೆ, ಫಸ್ಟ್ ಒಂದ್ ಸರ್ಕಲ್ ಮಾಡಿದ್ದಾರೆ. ಓಕೆ, ಸರ್ಕಲ್ ಅಂದ್ರೆ ನಥಿಂಗ್ ಬಟ್ ಔಟ್ ಸೈಡ್ ಬೌಂಡ್ರಿ ಮಾತ್ರ ಸಿಲ್ವರ್ ವೈರ್ ಇಂದ ಮಾಡಿದ್ದಾರೆ. ಸೊ ಅದಕ್ಕೆ ನಾನು ಇಲ್ಲಿ ಏನ್ ಬರಿತೀನಿ, ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್ ಪ್ಲಸ್, ಆಮೇಲೆ ಈ ಸಿಲ್ವರ್ ವೈರ್ ಇಂದ 5 ಡಯಾಮೀಟರ್ ಮಾಡಿದ್ದಾರೆ. 1 2 3 4 5. ಓಕೆ, ಸೊ ಅದಕ್ಕೆ ಏನ್ ಬರ್ತೀನಿ, 5 ಇಂಟು ಡಯಾಮೀಟರ್ ಅಂತ ಬರೀತೀನಿ. ಓಕೆ, ಸೊ ಅರ್ಥ ಆಯ್ತಾ. ಆ ಸಿಲ್ವರ್ ವೈರ್ ಇಂದ ಒಂದ್ ಸರ್ಕಲ್ 5 ಡಯಾಮೀಟರ್ ಮಾಡಿದ್ದಾರೆ. ನಾವು ಅದನ್ನ ಆಡ್ ಮಾಡ್ಬಿಟ್ರೆ ಮುಗೀತು. ಈ ಸರ್ಕಲ್ ಅಂದ್ರೆ ನಥಿಂಗ್ ಬಿಟ್ ಏನು, ಸರ್ಕಂಫರೆನ್ಸ್ ಆಫ್ ಎ ಸರ್ಕಲ್. ಯಾಕಂದ್ರೆ ಔಟ್ ಸೈಡ್ ಬೌಂಡ್ರಿ ಮಾತ್ರ ಲೈಕ್ ನಿಮಗೆ ಸಿಲ್ವರ್ ವೈರ್ ಇಂದ ಮಾಡಿದ್ದಾರೆ, ಅದಕ್ಕೆ ಸರ್ಕಂಫರೆನ್ಸ್ ಆಫ್ ಸರ್ಕಲ್ ತಗೊಂಡಿನಿ. ಸರ್ಕಂಫರೆನ್ಸ್ ಆಫ್ ಸರ್ಕಲ್ ಫಾರ್ಮ್ ಏನು, 2πr ಪ್ಲಸ್ 5 ಇಂಟು ಡಯಾಮೀಟರ್ ಏನು, ಡಯಾಮೀಟರ್ ಎಷ್ಟು ಕೊಟ್ಟಿದ್ದಾರೆ, ಡಯಾಮೀಟರ್ ಬಂದ್ಬಿಟ್ಟು ನಿಮಗೆ 35 ಮಿಲಿಮೀಟರ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಬರ್ತೀನಿ, ಡಯಾಮೀಟರ್ ಬಂದು 35 ಮಿಲಿಮೀಟರ್. ಸೊ ಇಲ್ಲೇನ್ ಬರ್ತೀನಿ, 5 ಇಂಟು 35 ಬರ್ತೀನಿ. ಈಗ ರೇಡಿಯಸ್ ಏನಾಗುತ್ತೆ, ಡಿ ಬಂದ್ಬಿಟ್ಟು 35 ಅಂದ್ರೆ ಆರ್ ಬಂದ್ಬಿಟ್ಟು 35/2 ಆಗುತ್ತೆ. ಓಕೆ, ಸೊ ಅದಕ್ಕೆ ಏನ್ ಮಾಡ್ತೀನಿ, 2 ಇಂಟು 5 ವ್ಯಾಲ್ಯೂ ಏನು, 22/7. ರೇಡಿಯಸ್ ಏನು ಇವಾಗ 35/2 ಪ್ಲಸ್, ಈಗ ಮಲ್ಟಿಪ್ಲೈ ಮಾಡಿದ್ರೆ 5 5 ಜಾ 25, 5 3 ಜಾ 15 ಪ್ಲಸ್ 2 ಎಷ್ಟು, 15 ಪ್ಲಸ್ 2 17 ಆಗುತ್ತೆ. ಈಗ ನೀವು ನೋಡಿದ್ರೆ ಈ 2 ಕ್ಯಾನ್ಸಲ್ ಆಯ್ತು. 7 1 ಜಾ 7, 5 ಜಾ ಕ್ಯಾನ್ಸಲ್ ಆಯ್ತು. ಈಗ ನೀವು ನೋಡಿದ್ರೆ 22 5 ಜಾ ಎಷ್ಟು, 110. 110 ಪ್ಲಸ್ 175 ಎಷ್ಟಾಗುತ್ತೆ, 285 ಆಗುತ್ತೆ. ಓಕೆ, 285. ಇಲ್ಲಿ ಏನ್ ಕೊಟ್ಟಿದ್ದಾರೆ, ಮಿಲಿಮೀಟರ್ ಕೊಟ್ಟಿರೋದ್ರಿಂದ ನಾವೇನ್ ಬರಿಬೇಕು, ಮಿಲಿಮೀಟರ್ ಅಂತಾನೆ ಬರಿಬೇಕು. ಇಲ್ಲಿ ಬರೀ ಲೆಂತ್ ಕೇಳಿರೋದ್ರಿಂದ ನಾವು ಮಿಲಿಮೀಟರ್ ಅಂತ ಬರಿಬೇಕು. ಅದೇ ಏರಿಯಾ ಕೇಳಿದ್ರೆ ಮಿಲಿಮೀಟರ್ ಸ್ಕ್ವೇರ್ ಅಂತ ಬರಿತೀವಿ. ಇಲ್ಲಿ ಲೆಂತ್ ಕೇಳಿರೋದ್ರಿಂದ ಬರೀ ಮಿಲಿಮೀಟರ್ ಅಂತ ಬರಿತೀವಿ. ಸೊ ಫಸ್ಟ್ ಆನ್ಸರ್ ಏನು, 285 ಮಿಲಿಮೀಟರ್. ಸೊ ಫಸ್ಟ್ ಆನ್ಸರ್ ಮುಗೀತು. ಈಗ ಸೆಕೆಂಡ್ ಆನ್ಸರ್ ಕಂಡುಹಿಡಿಯೋಣ. ಸೆಕೆಂಡ್ ಕ್ವಶನ್ ಏನ್ ಕೇಳಿದಾರೆ ನೋಡ್ರಿ, ದ ಏರಿಯಾ ಆಫ್ ಈಚ್ ಸೆಕ್ಟರ್ ಆಫ್ ದ ಬ್ರೂಚ್. ಓಕೆ, ಈಚ್ ಸೆಕ್ಟರ್ ಅಂದ್ರೆ ಒಂದು ಸೆಕ್ಟರ್ದು ಏರಿಯಾ ಎಷ್ಟಿರ್ಬೋದು ಅಂತ ಕೇಳ್ತಾ ಇದ್ದಾರೆ. ಓಕೆ, ನಾನೇನ್ ಮಾಡ್ತೀನಿ, ಇಲ್ಲಿ ಒಂದ್ ಸೆಕ್ಟರ್ ಸಪರೇಟ್ ಆಗಿ ಬರೆದು ಬಿಡ್ತೀನಿ. ಓಕೆ, ಸೊ ದಟ್ ಈಸಿಯಾಗಿ ಅರ್ಥ ಮಾಡುತ್ತೆ. ಈಗ ಸೊ ರೇಡಿಯಸ್ ಅಂದ್ರೆ ಗೊತ್ತು, ರೇಡಿಯಸ್ ಎಷ್ಟು, 35/2 ಮಿಲಿಮೀಟರ್. ಇದು ಕೂಡ ಎಷ್ಟಿರುತ್ತೆ, ರೇಡಿಯಸ್ 35/2 ಮಿಲಿಮೀಟರ್ ಇರುತ್ತೆ.
ಬಟ್ ಪ್ರಾಬ್ಲಮ್ ಏನಂದ್ರೆ ನಮ್ಗೆ ಆಂಗಲ್ ಗೊತ್ತಿಲ್ಲ, ಥೀಟಾ ಗೊತ್ತಿಲ್ಲ. ಓಕೆ, ಸೊ ಅದಕ್ಕೆ ಏನ್ ಮಾಡೋಣ, ನೀವೇ ನೋಡ್ರಿ ಎಷ್ಟು ಸೆಕ್ಟರ್ ಇದಾವೆ, 10 ಸೆಕ್ಟರ್ ಇದಾವೆ. 1 2 3 4 5 6 7 8 9 10 ಸೆಕ್ಟರ್ಗೆ ಆಂಗಲ್ ಎಷ್ಟು, 10 ಸೆಕ್ಟರ್ಗೆ ಆಂಗಲ್ ಎಷ್ಟು, 360 ಇರುತ್ತೆ. ಸೊ ನಾನೇನ್ ಬರ್ತೀನಿ ಇಲ್ಲಿ, ಸೆಕ್ಟರ್ ಆಂಗಲ್. ಓಕೆ, ಈಗ ನೀವು ನೋಡಿದ್ರೆ 10 ಸೆಕ್ಟರ್ ಆಂಗಲ್ ಸೇರಿದ್ರೆ ಎಷ್ಟಿದೆ, 360. ಅಂದ್ರೆ 10 ಸೆಕ್ಟರ್ಗೆ ಆಂಗಲ್ ಎಷ್ಟಿದೆ, 360 ಡಿಗ್ರಿ. ಯಾಕಂದ್ರೆ ಒಂದ್ ಸರ್ಕಲ್ ಹಾಕಿ ಅಂದ್ರೆ ನಥಿಂಗ್ ಬಟ್ ಅದು 360 ಡಿಗ್ರಿ. 10 ಸೆಕ್ಟರ್ 360 ಡಿಗ್ರಿ ಅಂದ್ರೆ ಒಂದ್ ಸೆಕ್ಟರ್ಗೆ ಏನು ಎಕ್ಸ್ ಅಂತ ಅನ್ಕೊಳ್ಳೋಣ. ಇವಾಗ ಕ್ರಾಸ್ ಮಲ್ಟಿಪ್ಲೈ ಮಾಡೋಣ. ಸೊ ಅವಾಗ ಏನಾಯ್ತು, 10 into x is equal to 360 into 1. ಓಕೆ, ಇವ್ರಿಬ್ಬರ ಮಲ್ಟಿಪ್ಲೈ ಮಾಡ್ರಿ, ಇವ್ರಿಬ್ಬರ ಮಲ್ಟಿಪ್ಲೈ ಮಾಡ್ರಿ. ಈಗ x equal to 360 1 ಜಾ 360 into 10 ಈ ಕಡೆ ಬಂದ್ರೆ ಡಿವೈಡ್ ಬೈ 10 ಆಯ್ತು. 1 0 1 0 ಕ್ಯಾನ್ಸಲ್. x ವ್ಯಾಲ್ಯೂ 36. ಸೊ ಆಂಗಲ್ ಥೀಟಾ ಎಷ್ಟು, ಥೀಟಾ ಎಷ್ಟು ಅಂತ ಗೊತ್ತಾಯ್ತು ನಮಗೆ ಇವಾಗ, 36 ಡಿಗ್ರಿ ಅಂತ ಗೊತ್ತಾಯ್ತು. ಓಕೆ, ಈಗ ನಾವು ಈಸಿಯಾಗಿ ಏರಿಯಾ ಆಫ್ ಸೆಕ್ಟರ್ ಫೈಂಡ್ ಮಾಡ್ಬೋದು. ಓಕೆ, ಇದನ್ನ ಎರೇಸ್ ಮಾಡ್ಬಿಡ್ತೀನಿ. ಈಗ ಬರ್ಬಿಡೋಣ, ಏರಿಯಾ ಆಫ್ ಸೆಕ್ಟರ್ ಬಂದ್ಬಿಟ್ಟು ಫಾರ್ಮುಲಾ ಏನು, ಥೀಟಾ ಬೈ 360 ಇಂಟು ಪೈ ಆರ್ ಸ್ಕ್ವೇರ್. ಓಕೆ, ಈಗ ಥೀಟಾ ವ್ಯಾಲ್ಯೂ ಏನಿದೆ 36 ಡಿವೈಡೆಡ್ ಬೈ 360 ಇಂಟು ಪೈ ವ್ಯಾಲ್ಯೂ 22/7. ರೇಡಿಯಸ್ ಏನು 35/2 ಇಂಟು 35/2. ಓಕೆ, ಈ ಕ್ಯಾನ್ಸಲ್ ಮಾಡ್ರೆ 36 1 ಜಾ 36 10 ಜಾ 7 1 ಜಾ 7 5 ಜಾ 2 1 ಜಾ 2 11 ಜಾ ಮತ್ತೆ 5 1 ಜಾ 5 2 ಜಾ. ಓಕೆ, ಮುಂದೆ ಇಲ್ಲಿ ಕ್ಯಾನ್ಸಲ್ ಆಗಲ್ಲ. ಸೊ ಉಳಿದಿದ್ದೇನು 11 into 35 ಡಿವೈಡೆಡ್ ಬೈ 2 2 ಜಾ 4. ಸೊ ಎಷ್ಟಾಗುತ್ತೆ ನೋಡ್ರಿ, 35 1 ಜಾ 35. ಓಕೆ, 3 ಕ್ಯಾರಿ, 35 1 ಜಾ 35 ಪ್ಲಸ್ 3 ಎಷ್ಟಾಯ್ತು, 385 ಡಿವೈಡೆಡ್ ಬೈ 4 ಆಯ್ತು. ಓಕೆ, ಸೊ ಏನ್ ಬಂತು ಇಲ್ಲಿ ನಮಗೆ 385 ಡಿವೈಡೆಡ್ ಬೈ 4 ಅಂತ ಬಂತು. ಅದನ್ನ ನಾವಿಲ್ಲಿ ಡಿವೈಡ್ ಮಾಡೋಣ. 385 ಡಿವೈಡೆಡ್ ಬೈ 4, 4 9 ಜಾ 36, 2 ಉಳಿತು. ಓಕೆ, 8 ಅಲ್ಲಿ 6 ಹೋದ್ರೆ 2, 5 ಬಂತು. ಮತ್ತೆ 4 6 ಜಾ 24, 1 ಉಳಿತು, 0.0, 4 2 ಜಾ 8. ಓಕೆ, 10 ಅಲ್ಲಿ 8 ಹೋದ್ರೆ 2, 1 ಪಾಯಿಂಟ್ ಇದೆ, 1 0 ತಗೋಬಹುದು. 4 5 ಜಾ 20. ಸೊ ಆನ್ಸರ್ ಎಷ್ಟು ಬರುತ್ತೆ, 96.25. ಓಕೆ, ಇಲ್ಲಿ ಮಿಲಿಮೀಟರ್ ಕೊಟ್ಟಿರೋದ್ರಿಂದ ನಾವೇನ್ ಬರೀಬೇಕು, ಮಿಲಿಮೀಟರ್ ಸ್ಕ್ವೇರ್. ಯಾಕಂದ್ರೆ ಇಲ್ಲಿ ಏನು ಮಿಲಿಮೀಟರ್ ಇದೆ, ಮಿಲಿಮೀಟರ್ ಸ್ಕ್ವೇರ್. ಸ್ಕ್ವೇರ್ ಇದಕ್ಕೆ ಏರಿಯಾ ಕೇಳಿದ್ದಾರೆ, ಸೊ ಅದಕ್ಕೋಸ್ಕರ ಮಿಲಿಮೀಟರ್ ಸ್ಕ್ವೇರ್ ಅಂತ ಬರೀಬೇಕು. ಓಕೆ, ಇಲ್ಲಿ ನೀವು ಬೇಕಿದ್ರೆ ಇದನ್ನ ಏರಿಯಾ ಆಫ್ ಸೆಕ್ಟರ್ ಆದ್ರೂ ಬರೀರಿ, ಇಲ್ಲಾಂದ್ರೆ ನೀವೇನ್ ಬರೀ ಏರಿಯಾ ಆಫ್ ಈಚ್ ಸೆಕ್ಟರ್ ಆಫ್ ಬ್ರೂಚ್ ಆದ್ರೂ ಬರೀರಿ. ಈಸ್ ಈಕ್ವಲ್ ಟು 96.25. ಓಕೆ, ಮಿಲಿಮೀಟರ್ ಸ್ಕ್ವೇರ್ ಅಂತ ಬರೀ. ಓಕೆನಾ. ಈಗ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದ್ರೆ, ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು, ಟೆಲಿಗ್ರಾಮ್ ಚಾನಲ್ ಲಿಂಕು ಮತ್ತೆ ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ ಫುಲ್ ಲೆಸನ್ ಲಿಂಕ್ ಹಾಕಿರ್ತೀನಿ, ಅದನ್ನ ರೆಫರ್ ಮಾಡ್ರಿ. ಆಮೇಲೆ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡೋದ್ರಿಂದ ನಿಮಗೆ ಏನಾದ್ರೂ ಡೌಟ್ ಇದ್ರೆ ನೀವು ಪರ್ಸನಲ್ ಆಗಿ ಮೆಸೇಜ್ ಮಾಡ್ಬಿಟ್ಟು ನಿಮ್ ಡೌಟ್ ಕ್ಲಾರಿಫೈ ಮಾಡ್ಕೋಬಹುದು. ಆಮೇಲೆ ಏನಾದ್ರೂ ಅಪ್ಡೇಟ್ ಇದ್ರೆ, ಲೈಕ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರೋದು, ಇಲ್ಲಾಂದ್ರೆ ನೋಟ್ಸ್ ಕೊಟ್ಟಿರೋದು ಅಪ್ಡೇಟ್ ಇದ್ರೆ ನಿಮ್ಗೆ ಇಮಿಡಿಯೇಟ್ ಆಗಿ ಗೊತ್ತಾಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಮತ್ತೆ ಟೆಲಿಗ್ರಾಮ್ ಚಾನಲ್ ನ ಫಾಲೋ ಮಾಡಿ.